ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ಒಟ್ಟು 9,124 ಹುದ್ದೆಗಳ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ಯಾವ ಹುದ್ದೆಗಳಿವೆ, ಎಷ್ಟು ಹುದ್ದೆಗಳು, ಕರ್ನಾಟಕದಲ್ಲಿ ಎಷ್ಟು ಅವಕಾಶಗಳಿದ್ದಾವೆ, ವಯೋಮಿತಿ ಏನಿರುತ್ತೆ, ಪರೀಕ್ಷಾ ವಿಧಾನ ಹೆಂಗಿರುತ್ತೆ, ವೇತನ ಎಷ್ಟಿದೆ, ಅರ್ಜಿ ಶುಲ್ಕ ಎಷ್ಟಿದೆ, ಸೊ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿ ತಿಳಿದುಕೊಳ್ಳಬಹುದು. ಈ ನೇಮಕಾತಿಯಲ್ಲಿ ಒಟ್ಟು 9,924 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜೂನಿಯರ್ ಅಸೋಸಿಯೇಟ್ ಹುದ್ದೆಗೆ 760 ಹುದ್ದೆಗಳನ್ನು ನಮ್ಮೊಂದು ಕರ್ನಾಟಕ ರೀಜನ್ಗೆ ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ. ಕರ್ನಾಟಕ ಬ್ಯಾಕ್ಲಾಗ್ ಹುದ್ದೆಗಳು 39. ಇತರೆ ರಾಜ್ಯದಲ್ಲಿ 8,325. ಇದು ಕರ್ನಾಟಕ ಬಿಟ್ಟು. ಸೊ ಆಲ್ ಓವರ್ ಇಂಡಿಯಾ ಈ ಒಂದು ಜಾಬ್ ಲೊಕೇಶನ್ ಆಗಿರುತ್ತೆ. ಉದ್ಯೋಗ ಸ್ಥಳ ಭಾರತದಾದ್ಯಂತ ಇರಲಿದ್ದು ಕರ್ನಾಟಕದಲ್ಲಿಯೂ ಒಟ್ಟು 799 ಹುದ್ದೆಗಳನ್ನು ಕರ್ನಾಟಕಕ್ಕೆ ನೇಮಕಾತಿ ಮಾಡಿದ್ದಾರೆ. ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆ ಹೆಸರು ಬಂದು ಜೂನಿಯರ್ ಅಸೋಸಿಯೇಟ್, ಅದರಲ್ಲಿ ಕಸ್ಟಮರ್ ಸಪೋರ್ಟ್ ಮತ್ತು ಸೇಲ್ಸ್ ಅಲ್ಲಿ ಈ ಒಂದು ಹುದ್ದೆ ಆಗಿರುತ್ತೆ. ಇದು ಪ್ರಮುಖ ಮಾಹಿತಿಗಳು. ಅಭ್ಯರ್ಥಿಗಳು ಯಾವುದೇ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅವರು ಒಂದು ಪದವಿಯನ್ನು ಹೊಂದಿರಬೇಕು. ಸೊ ಗ್ರಾಜ್ಯುಯೇಷನ್ ಮಸ್ಟ್ ಬಿ ಪಾಸ್ ಆಗಿರಬೇಕು. ಪದವಿಯ ಅಂತಿಮ ವರ್ಷ ಅಥವಾ ಸೆಮಿಸ್ಟರ್ ವ್ಯಾಸಂಗ ಮಾಡುತ್ತಿರುವ 31/12/2020 ಮೊದಲು ಪದವಿ ಪೂರ್ಣಗೊಳ್ಳುತ್ತಿದ್ದರೆ ಅವರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಭಾರತೀಯ ಸಶಸ್ತ್ರ ಪಡೆಯಲ್ಲಿ ಅಂದರೆ ಆರ್ಮಿಲಿ ಕನಿಷ್ಠ 15 ವರ್ಷಗಳ ಸೇವೆಯನ್ನು ಸಲ್ಲಿಸಿದವರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಮತ್ತು ಸಶಸ್ತ್ರ ಪಡೆಗಳ ವಿಶೇಷ ಶಿಕ್ಷಣ ಪ್ರಮಾಣ ಪತ್ರವನ್ನು ಇಲ್ಲಿ ನೀವು ಕೊಡಬೇಕಾಗುತ್ತೆ. ಮಾಜಿ ಸೈನಿಕರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ ವಯೋಮಿತಿ ನೋಡೋಣ. ಅಭ್ಯರ್ಥಿ ವಯಸ್ಸು 1 ಏಪ್ರಿಲ್ 2026ಕ್ಕೆ ಕನಿಷ್ಠ 20 ವರ್ಷ ಮತ್ತು ಗರಿಷ್ಠ 28 ವರ್ಷ. 20ರಿಂದ 28 ವರ್ಷದವರು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಅಭ್ಯರ್ಥಿಯ ಜನ್ಮ ದಿನಾಂಕವು 2 ಏಪ್ರಿಲ್ 1998ರಿಂದ 1 ಏಪ್ರಿಲ್ 2006 ಒಳಗಡೆ ಇದ್ದರೆ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಇದರ ಜೊತೆಗೆ ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು PWD SC/ST ಅಭ್ಯರ್ಥಿಗೆ 15 ವರ್ಷ. ಮಾಜಿ ಸೈನಿಕರು ಮತ್ತು ಜನರಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಟೋಟಲ್ ಆಗಿ 10 ವರ್ಷ ತನಕ ವಯಸ್ಸಿನ ಸಡಿಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಿಗೆ 13 ಮತ್ತು ಮಾಜಿ ಸೈನಿಕರಿಗೆ 3 ವರ್ಷ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ 7 ವರ್ಷದ ತನಕ ವಯಸ್ಸಿನ ಸಡಿಲಿಕೆ ಇರುತ್ತೆ. ಅವರಿಗೆ ವಯಸ್ಸು ಬಂದು 35ರಿಂದ 40 ವರ್ಷದವರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮುಂದೆ ವೇತನ ಶ್ರೇಣಿ ನೋಡಿ. ಈ ಹುದ್ದೆಗಳಿಗೆ ಆರಂಭಿಕ ವೇತನ ಶ್ರೇಣಿ 24,050 ರೂಪಾಯಿ ಆಗಿರುತ್ತೆ. ವೇತನ ಸ್ಕೇಲ್ ಒಂದು 2ನೇ ಲೆವೆಲ್ ಪ್ರಕಾರ ಈ ಒಂದು ಹೆಚ್ಚುವರಿ ಇರುತ್ತೆ. ಅಪ್ ಟು 1,64,480 480ರವರೆಗೆ ಈ ಒಂದು ಪೇ ಸ್ಕೇಲ್ ಇರುತ್ತೆ. ಅರ್ಜಿ ಶುಲ್ಕ SC/ST, PWD ಮತ್ತು ಇತರೆ ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಜನರಲ್, OBC ಮತ್ತು EWS ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕು. ಆಯ್ಕೆ ವಿಧಾನ. ನೇಮಕಾತಿ ಆಯ್ಕೆ ಪ್ರಕ್ರಿಯೆಗೆ ಹಂತಗಳಿರುತ್ತೆ. ಸೊ ಮೊದಲಿಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್, ನಂತರ ಮೆರಿಟ್ ಮೇಲೆ ಪಾಸಾದ ಅಭ್ಯರ್ಥಿಗಳ ಬೇಸ್ ಮೇಲೆ ಮೇನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಎರಡು ಎಕ್ಸಾಮ್ಗೂ 1/4 ಕಟ್ ಆಫ್ ಇರುತ್ತೆ. ಲಾಸ್ಟಲ್ಲಿ ನಿಮ್ಮೊಂದು ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ, LLPT. ಸೊ 3 ಟೆಸ್ಟ್ ಪಾಸ್ ಆದಮೇಲೆ ಈ ಒಂದು ಹುದ್ದೆಗೆ ನೀವು ಆಯ್ಕೆ ಆಗಬಹುದು. ಟೋಟಲ್ ನೋಡಿದ್ರಲ್ಲ, SSB ಟೋಟಲ್ ಆಗಿ 9,124 ಹುದ್ದೆಗಳಿಗೆ ಈ ಒಂದು ನೇಮಕಾತಿಯಾಗಿದ್ದು ಅದರಲ್ಲಿ ಕರ್ನಾಟಕಕ್ಕೆ 799 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಆಸಕ್ತಿ ಇರುವ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಿ.